ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಪದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಸುಹಯಮೇಧಗಣಾತಿಶಯಾಲವೋ ಹರಿನಮಸ್ಕೃತಯಃ ಸುಕೃತಾ ಇಮಾಃ ಇತಿ ಸುರೈರಪಿ ಭೂಸುರಮಂಡಲೈಃ ಸಮನಮತ್ಸ ಸವಿಸ್ಮಯಮೀಕ್ಷಿತಃ. ಸುಹಯಮೇಧಗಣಾತಿಶಯಾಲವಃ ಹರಿನಮಸ್ಕೃತಯಃ ಸುಕೃತಾಃ ಇಮಾಃ ಇತಿ ಸುರೈಃ ಅಪಿ ಭೂಸುರಮಂಡಲೈಃ ಸಮನಮತ್ ಸಹ ಸವಿಸ್ಮಯಂ ಈಕ್ಷಿತಃ. ಸುಕೃತಾಃ ಅಂತ ಇದೆ. ಸುಕೃತಾಃ ಇಮಾಃ ಅಂದರೆ ಸಮ್ಯಕ್ ಕೃತಾಃ, ಚೆನ್ನಾಗಿ ಮಾಡಲ್ಪಟ್ಟಿತ್ತಂತ ನಮಸ್ಕಾರ. ಆ ವಾಸುದೇವನಿಂದ, ವಾಸುದೇವ ಯಾವಾಗ ಉಡುಪಿ ಅನಂತೇಶ್ವರ ದೇವಸ್ಥಾನಕ್ಕೆ ಇನ್ನೂ ಕೃಷ್ಣನ ದೇವಾಲಯ ಪ್ರತಿಷ್ಠಾಪನೆ ಆಗಲಿಲ್ಲ, ಅನಂತೇಶ್ವರ ದೇವಸ್ಥಾನವೇ ಮೊದಲಿದ್ದದ್ದು. ಆ ಅನಂತೇಶ್ವರ ದೇವಸ್ಥಾನ ಅದು ಪರಶುರಾಮ ದೇವರು, ಪರಶುರಾಮ ದೇವರೇ ಲಿಂಗಾಕಾರದಲ್ಲಿ ಇದ್ದಾರೆ ಅಂತ ನೋಡಿ. ನಾಳೆ ಪರಶುರಾಮ ಜಯಂತಿ. ಆಚಾರ್ಯರು ಪರಶುರಾಮ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಹೇಗೆ ಮಾಡಿದರು? ಉರಸ ಶಿರಸ ದೃಷ್ಟ್ಯಾ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತಃ ಇತಿ ಅಷ್ಟಾಂಗ ವಿಶಿಷ್ಟಯಾ ಕೃತ, ಅಷ್ಟಾಂಗ ವಿಶಿಷ್ಟತೆಯ ಕೃತ ಇತ್ಯರ್ಥಃ. ನಮಸ್ಕಾರ ಮಾಡುವಾಗ 8 ಅಂಗಗಳಿಂದ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಸುಕೃತ. ಯಾರು? ಪುರುಷರು. ಸ್ತ್ರೀಯರು ಪಂಚಾಂಗ ನಮಸ್ಕಾರ, ಪುರುಷರು ಅಷ್ಟಾಂಗ, ಅದನ್ನೇ ಸಾಷ್ಟಾಂಗ ಅಂತ ಹೇಳೋದು. ಯಾವುದದು? ಉರಸ್ಸು, ಎದೆ ಭೂಮಿಗೆ ತಾಕಿರ್ಬೇಕು, ಶಿರಸ್ಸು ಭೂಮಿಗೆ ತಾಕಿರ್ಬೇಕು, ದೃಷ್ಟಿ ದೇವರಲ್ಲಿ ಇರಬೇಕು, ಮನಸ್ಸು ದೇವರಲ್ಲಿ ಇರಬೇಕು, ವಚಸ ಬಾಯಲ್ಲಿ ಸ್ತೋತ್ರ ಹೇಳ್ತಾ ಇರಬೇಕು, ಪದ್ಭ್ಯಾಂ ಕೈಗಳು ಕಾಲುಗಳು, ಕರಾಭ್ಯಾಂ ಕೈಗಳು 2 ಕೈಗಳು 2 ಕಾಲುಗಳು, ಜಾನುಭ್ಯಾಂ 2 ಮಂಡಿಗಳು, ಅದು ಭೂಮಿಗೆ ಸ್ಪರ್ಶ ಆಗಿರಬೇಕು. ಈ ರೀತಿಯಾದ ಪ್ರಣಾಮವನ್ನು ಅಷ್ಟಾಂಗ ಈರಿತಃ, ಇದು ಅಷ್ಟಾಂಗ ನಮಸ್ಕಾರ ಕರೀತಾರೆ ಅಂತ ಪ್ರಮಾಣ ಇದೆ. ಅಂತ ಒಂದು ನಮಸ್ಕಾರವನ್ನು ಆಚಾರ್ಯರು ವಾಸುದೇವ ಮಾಡಿದ್ರು. ಅಂತ ನಮಸ್ಕಾರ ಮಾಡಿದರೆ ಏನಾಗ್ತದೆ ಹಾಗೆ ಅಂತ ನೋಡಿ. ಇಮಾಹ ಹರೇ ನಮಸ್ಕೃತಯಃ, ಹರಯೇ ಕೃತ ನಮಸ್ಕಾರ ಇತ್ಯರ್ಥ. ಈ ರೀತಿಯಾದ ಒಂದು ನಮಸ್ಕಾರ ವಾಸುದೇವನಿಂದ ಮಾಡಲ್ಪಟ್ಟಿತ್ತು. ಸುಶೋಭನ ಯೇ ಹಯಮೇಧ ಅಶ್ವಮೇಧಯಾಗ ತೇಷಾಂ ಗಣಾಃ ಸಮೂಹಾಃ ತಾನ್ ಅತಿಶಯಿತುಂ ಶೀಲಂ ಆಸಾಮಸ್ತಿ ಇತಿ ಅತಿಶಯಾಲವಃ ಇತಿ ಅನೇನ ಅಭಿಪ್ರಾಯೇನ. ಕೃಷ್ಣನಿಗೆ, ಪರಮಾತ್ಮನಿಗೆ ಒಂದು ನಮಸ್ಕಾರ ಮಾಡಿದರೆ ಅಶ್ವಮೇಧ ಯಾಗಗಳ ಗುಂಪು ಅದಕ್ಕಿಂತಲೂ ಹೆಚ್ಚು ಪುಣ್ಯ ಬರುತ್ತದೆ ಅಂತ ನೋಡಿ. ಅದನ್ನೇ ಶ್ಲೋಕ ರೂಪದಲ್ಲಿ ಕೊಡ್ತಾರೆ. ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮ, ಕೃಷ್ಣನಿಗೆ ಮಾಡಿದ, ಭಕ್ತಿಯಿಂದ ಮಾಡಿದ ಒಂದು ನಮಸ್ಕಾರ 10 ಅಶ್ವಮೇಧ ಅವಭೃತೇನ ತುಲ್ಯ. 10 ಅಶ್ವಮೇಧ ಯಾಗ ಮಾಡಿ ಅವಭೃತ ಸ್ನಾನ ಮಾಡಿದರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ ಭಕ್ತಿಯಿಂದ ಒಂದು ನಮಸ್ಕಾರ ಮಾಡಿದರೆ. 10 ಅಶ್ವಮೇಧಿ ಪುನರೇತಿ ಜನ್ಮ. ಆದರೆ ದೇವರಿಗೆ ಮಾಡಿದ ನಮಸ್ಕಾರ 10 ಅಶ್ವಮೇಧ ಯಾಗಕ್ಕಿಂತಲೂ ಮಿಗಿಲಾಗಿದೆ. ಯಾಕೆ? ಸಮ ಅಂತ ಹೇಳಿದ್ರಲ್ವಾ? ಹಾಗೆ ಅಂತ ಹೇಳಿದರೆ ಅಶ್ವಮೇಧ ಯಾಗ ಮಾಡಿ ಅವಭೃತ ಸ್ನಾನ ಮಾಡಿದರೆ ಮತ್ತೆ ಏನು ಬರ್ತದೆ? ಜನ್ಮ ಬರ್ತದೆ, ಮತ್ತೆ ಭೂಮಿಯಲ್ಲಿ ಹುಟ್ಟಬೇಕು. ಆದರೆ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ, ದೇವರಿಗೆ ಮಾಡಿದ ನಮಸ್ಕಾರ ಪರಮಾತ್ಮ ಅನುಗ್ರಹದಿಂದ ಮೋಕ್ಷವನ್ನು ಕೊಡುತ್ತದೆ, ಮೋಕ್ಷಕ್ಕೆ ಹೋಗ್ತಾನೆ, ಮತ್ತೆ ಅವನು ಭೂಮಿಗೆ ಹುಟ್ಟೋದಿಲ್ಲ. ಅದರಿಂದ ದೇವರಿಗೆ ಮಾಡಿದ ಒಂದು, ಭಕ್ತಿಯಿಂದ ಮಾಡಿದ ಒಂದು ನಮಸ್ಕಾರ ಅದು 10 ಅಶ್ವಮೇಧ ಯಾಗ ಅದಕ್ಕಿಂತಲೂ ಮಿಗಿಲಾದದ್ದು ಅಂತ. ಅಂತಹ ಒಂದು ನಮಸ್ಕಾರವನ್ನ ವಾಸುದೇವ ಅನಂತೇಶ್ವರದಲ್ಲಿ ಇದ್ದ ಪರಶುರಾಮ ದೇವರಿಗೆ ಮಾಡಿದರು. ಹಾಗೆ ಅಂತಹ ನಮಸ್ಕಾರವನ್ನ ಪ್ರತಿ ಸಲ ಮಾಡ್ತಾ ಇರ್ತಾರೆ ಅವರು. ಮತ್ತೆ ಯಾಕೆ ಮಾಡಿದರು? ಸುರೈಹಿ ದೇವೈಹಿ ಭೂಸುರ ಮಂಡಲೈಹಿ ಬ್ರಾಹ್ಮಣ ಸಮೂಹೈಹಿ ಅಪಿ
ಸವಿಸ್ಮಯಂ ವಿಸ್ಮಯೇನ ಸಹಿತಂ ಯಥಾ ಭವತಿ ತಥಾ ಈಕ್ಷಿತೋ ದೃಷ್ಟಃ. ಈ ವಾಸುದೇವ ಮಾಡಿದ ನಮಸ್ಕಾರವನ್ನ ದೇವತೆಗಳೂ ನೋಡ್ತಾ ಇದ್ರು. ಆಶ್ಚರ್ಯಚಕಿತವಾಗಿ ಎಂಥ ಅದ್ಭುತವಾದ ನಮಸ್ಕಾರ ಹೇಗೆ ಮಾಡಬೇಕು ಅಂತ ಆಚಾರ್ಯರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ದೇವತೆಗಳಿಗೆ ಮತ್ತು ಭೂಸುರ ಮಂಡಲಿಗೆ, ಅಲ್ಲಿದ್ದ ಬ್ರಾಹ್ಮಣರ ಸಮೂಹಕ್ಕೆ ಹೇಗೆ ನಮಸ್ಕಾರ ಮಾಡಿದರು ಅಂತ ಶಿಕ್ಷಣೆಯನ್ನು ಮಾಡಿದರು ಅಂತ. ಯಾಕೆ ಸದಾ ಮಾಡ್ತಾ ಇರ್ತಾರೆ ಅವರು. ಈ ರೀತಿಯಾದ ಒಂದು ನಮಸ್ಕಾರವನ್ನು ನೋಡಿ ದೇವತೆಗಳು ಬ್ರಾಹ್ಮಣರು ಆಶ್ಚರ್ಯಪಟ್ಟರು ಅಂತ. ಸಹ ಸಮನಮತ್ ಅಂತ ಒಂದು ನಮಸ್ಕಾರವನ್ನು ವಾಸುದೇವ ಅಲ್ಲಿ ಉಡುಪಿಯಲ್ಲಿ ಅನಂತೇಶ್ವರ ದೇವಸ್ಥಾನದಲ್ಲಿ ಇದ್ದ ಪರಶುರಾಮ ದೇವರಿಗೆ ಮಾಡಿದರು. ಸುಹಯಮೇಧ ಗಣಾತಿಶಯಾಲವೋ ಹರಿನಮಸ್ಕೃತಯಃ ಸುಕೃತಾ ಇಮಾಃ ಇತಿ ಸುರೈರಪಿ ಭೂಸುರಮಂಡಲೈಃ ಸಮನಮತ್ಸ ಸವಿಸ್ಮಯಮೀಕ್ಷಿತಃ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.